ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಶವಂತಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೇರಳ ಮೂಲದ ಇಬ್ಬರು ಡ್ರಗ್ ಪೆಡ್ಲರ್ ಬಂಧನವಾಗಿದೆ. 9 ಕೋಟಿ ರೂಪಾಯಿ ಮೌಲ್ಯದ 8 ಕೆಜಿ MDMA ಸೀಸ್ ಮಾಡಲಾಗಿದೆ. 5 ಕೋಟಿ 75 ಲಕ್ಷ ಮೌಲ್ಯದ ಹೈಡ್ರೋ ಗಾಂಜಾ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿದೇಶದಿಂದ ಡ್ರಗ್ ತಂದು ಇಲ್ಲಿ ಮಾರಾಟವನ್ನ ಮಾಡೋದಕ್ಕೆ ಯತ್ನಿಸಲಾಗಿತ್ತು. ಬಂಧಿತರ ಮೇಲೆ ಈಗ NDPS ಪ್ರಕರಣಗಳು ಕೂಡ ಪತ್ತೆಯಾಗಿದೆ. ಡ್ರಗ್ ಜಾಲದ ಕುರಿತಂತೆ ಖಾಕಿ ತನಿಖೆ ಮುಂದುವರಿತಾ ಇದೆ. 9 ಕೋಟಿ ಮೌಲ್ಯದ 8 ಕೆಜಿ MDMA ಸದ್ಯ ಸೀಸ್ ಮಾಡಲಾಗಿದೆ. ಸೈಯದ್ ಸುಹೇಲ್ ಹಾಗೂ ಮೊಹಮ್ಮದ್ ಸಮೀರ್, ಸಾದಿಕ್ ಪಾಷಾ, ಮೊಹಮ್ಮದ್ ಹಜ್ರುಲ್ಲಾ ಹಕ್ ಬಂಧಿತ ಆರೋಪಿಗಳು ನೈಜೀರಿಯಾ ಪ್ರಜೆಗಳಿಂದ ಡ್ರಗ್ ಅನ್ನ ಖರೀದಿ ಮಾಡಿ ಇಲ್ಲಿನ ಸ್ಥಳೀಯರಿಗೆ ಮಾರಾಟ ಮಾಡೋದಕ್ಕೆ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ರು. ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ್ದಂಥ ಒಂದು ಕಾರು ಹಾಗೆ 5 ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಹೊಸಕೋಟೆಯ ರೌಡಿ ಶೀಟರ್ ಆಗಿದ್ದ ಒಬ್ಬ ಆರೋಪಿ ಸುಹೇಲ್ ಎಂಬುವನು ಪ್ರಕರಣದ ಒಂದರಲ್ಲಿ ಕಾಲಿಗೆ ಗುಂಡು ಹಾರಿಸಿ ಈತನನ್ನ ಪೊಲೀಸರು ಬಂಧಿಸಿದ್ರು. ಸದ್ಯ ಆರೋಪಿಗಳಿಗೆ ಡ್ರಗ್ ಸಪ್ಲೈ ಮಾಡಿದ್ದಂತಹ ನೈಜೀರಿಯಾ ಪ್ರಜೆಗಾಗಿ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಒಂದು ಕಾರ್ಯಾಚರಣೆಯಿಂದಾಗಿ ಇನ್ನೇನಾದರೂ ಮತ್ತೊಂದಿಷ್ಟು ಜನ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರಾ ಅನ್ನೋದು ಮತ್ತಷ್ಟೇ ಗೊತ್ತಾಗಬೇಕಿದೆ.